ವಿಷಯದಲ್ಲಿ ತುಂಬ ಹೊರಗಡೆ ಅಂದರೆ ವೈರಲ್ ಆಗಿದ್ದು ಅಂತಂದರೆ ಸೂರಜ್ ಅವರು ಕೆಲವೊಂದಷ್ಟು ಅಂದರೆ ಇಲ್ಲಿ ತನಕ ಮಾತಾಡದೇ ಇರೋ ರೀತಿ ನಿಮ್ಮ ಬಗ್ಗೆ ಮಾತಾಡಿ ಫುಲ್ ಟಾಂಟ್ ಕೊಟ್ಟು ಇದು ಮಾಡಿದ್ರಲ್ಲ, ಅದು ಫುಲ್ ವೈರಲ್ ಹೊರಗೆ. ಸಖತ್ತಾಗಿ ಕೊಟ್ಟಂಗೆ ಸೂರಜ್ ಅನ್ನೋ ಥರ. ಸೊ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅವ್ರ ಜೊತೆಗೂ ಒಂಥರ ಯಾವಾಗಲೂ ಇದೆ. ಇಡೀ ಮನೇಲಿ ಯಾರ ಜೊತೆನೂ ನಾನು ಚೆನ್ನಾಗಿರ್ಲಿಲ್ಲ. ಹಾಂ, ಅಯ್ಯೋ ಹೇಳ್ತೀನಿ, ಯಾರೊಬ್ರ ಜೊತೆನೂ ನನ್ಗೆ ಆ ಕನೆಕ್ಷನ್ ಇರಲಿಲ್ಲ. ಅಂದರೆ ಯಾರು ನನ್ನೋರು ಅಂತ ನನಗೆ ಫೀಲ್ ಆಗಲಿಲ್ಲ. ರಾಶಿಕಾಗಿ ನೀನು ಗೆಲ್ಲಬೇಕು ಅಂತೆಲ್ಲ ಫುಲ್ ಅವರಿಗೆ ಹೇಳಿ ಬಂದ್ರಿ, ಸಪೋರ್ಟ್ ಮಾಡಿ ನಾನು ಹೊರಗಡೆ ಏನು ಮಾಡಬೇಕು ಅದೆಲ್ಲ ಮಾಡ್ತೀನಿ ನಿಂಗೋಸ್ಕರ. ಏನು ಮಾಡೋಕ್ಕಾಗತ್ತೆ, ಸುಮ್ಮನೆ ಹೇಳಿದ್ರ? ಸುಮ್ಮನೆ ಅಂತ ಹೇಳಿದ್ರು. ಹಂಗಂತ ಅಲ್ಲ, ಚೆನ್ನಾಗಿ ಆಡಲಿ ಆ ಹುಡುಗಿ. ನ್ಯಾಯವಾಗಿರೋರೇ ಗೆಲ್ಲಬೇಕು. ಜಸ್ಟ್ ಬಿಕಾಸ್ ನನಗೆ ಪರಿಚಯ ಅಥವಾ ನನಗೆ ಹಿಂಗಿದ್ರು ಅನ್ನೋದಕ್ಕೆ ಗೆಲ್ಲು ಸಿಗಬಾರ್ದು. ಯಾರು ಡಿಸರ್ವಿಂಗ್ ಇದ್ದಾರೆ ಅವ್ರಿಗೆ ಸಿಕ್ಕಿದ್ರೇನೆ ಆ ಗೆಲುವಿಗೆ ಒಂದು ಅರ್ಥ. ಯಾರದು ಡಿಸರ್ವಿಂಗ್? ಇನ್ಯಾರು ಗಿಲ್ಲಿ ಬಿಟ್ರೆ ಗಿಲ್ಲಿ ಅಂತ ಲಿಟ್ರಲಿ ಐ ಹ್ಯಾವ್ ಸಚ್ ಪ್ಲ್ಯಾನ್ಸ್. ಅವನಿಗೆ ಹೇಳ್ತೀನಿ, ಹೊರಗಡೆ ಬಂದಮೇಲೆ ವಿಲ್ ಗಿವ್ ಒನ್ ಇಂಟರ್ವ್ಯೂ ಕೊಡೋಣ, ಅರ್ಥ ಮಾಡಿ ಹೇಳೋಣ ಜನಕ್ಕೆ. ಗಿಲ್ಲಿ ಮತ್ತು ನೀವು ಇಬ್ಬರೇ ಇನ್ಯಾರು ಅವ್ನು ಪಕ್ಕ ಕೊಡ್ತಾನೆ ಗಿಲ್ಲಿ. ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಇನ್ ಹಿಮ್ ಬಿಕಾಸ್ ಆ ಕನೆಕ್ಷನ್ ಆಗಿದ್ದು ಗಿಲ್ಲಿಗೆ. ಈ ವಿಲ್ ಡೆಫಿನೆಟ್ಲಿ ಇಲ್ಲ ಅಂತ ಹೇಳಲ್ಲ. ನಾನು ಕರಿತಾ ಇದ್ದೆ, ಬರಬೇಕು, ನಾನು ಏನೋ ಮಾಡ್ತೀನಿ, ಇನ್ವೈಟ್ ಮಾಡಿ, ಸುಮ್ ಫೋನ್ ಮಾಡು ಬರ್ತೀನಿ ಅಂತೆಲ್ಲ. ಐ ಹ್ಯಾವ್ ದಟ್ ಕನೆಕ್ಷನ್ ವಿತ್ ಗಿಲ್ಲಿ, ಹಾನೆಸ್ಟ್ಲಿ ಹೇಳಬೇಕು ಅಂತ ಹೇಳಿದ್ರೆ. ಅದು ಉಳಿಸ್ಕೊತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅವನು ಹಾಗೇನೆ, ಆ ಹುಡುಗ ಒಂಥರ, ನಾನೇ ತಪ್ಪು ಮಾಡಿಬಿಟ್ಟೆ ಅವನ ವಿಷಯದಲ್ಲಿ. ಅದು ಕಂಟಿನ್ಯೂ ಮಾಡಿ, ಅಂದರೆ ಮನೇಲಿ ಯಾರ ಜೊತೆಗೂ ಚೆನ್ನಾಗಿರಲಿಲ್ಲ. ಚೆನ್ನಾಗದೆ, ಯಾರ ಜೊತೆನೂ ಚೆನ್ನಾಗಿ ಕನೆಕ್ಷನ್ ಆಗಲಿಲ್ಲ. ಸೂರಜ್ ವಿಷಯ ಏನಾಯಿತು ಅಂದರೆ, ಅವತ್ತು ನೈಟು ಒಟ್ಟಿಗೆ ಪಾತ್ರೆ ತೊಳೆದಿರ್ತೀವಿ, ಸ್ವಲ್ಪ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ ಸೂರಜ್ಗೆ, ಸ್ವಲ್ಪ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ, ಬೆಳಗ್ಗೆ ಬಂದು ಮಸಿ ಬಳ್ದು ಬಿಡ್ತಾನೆ. ನಾನು ಅಷ್ಟು ಕ್ಲೋಸ್ ಯಾರ ಜೊತೆನೂ ಆಗ್ತಾನೂ, ಇನ್ನೂ ಧನುಷ್ ಇದ್ರು, ಅಭಿಯವರಿದ್ರು, ಇನ್ನೂ ಯಾರ್ಯಾರೋ ಮಾತಾಡೋರಿದ್ರು, ಯಾರ ಜೊತೆನೂ ಆಗ್ತಾಯಿದ್ದು. ಅವ್ನು ಬಂದು ಸಡನ್ನಾಗಿ ಹಿಂಗೆ ಅಂದ್ಕೊಂಡೆಲ್ಲ ಹಿಂಗೆ ಆ್ಯಕ್ಷನ್ ಮಾಡ್ಕೊಂಡು, ನಾನು ಇಷ್ಟು ದಿನ ನೋಡಿದ ಸೂರಜ್ ಯಾವುದು, ಈ ಸೂರಜ್ ಯಾರು ಅಂತ ನನಗೆ ಫೀಲ್ ಆಗಿಬಿಟ್ಟು ಮಸಿ ಬಳ್ದ ನಂಗೆ ತುಂಬ ಬೇಜಾರಾಗುತ್ತೆ ಅಲ್ವಾ. ಬೇಜಾರಾಗಿ ಐ ಫೆಲ್ಟ್ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೋಸ್ಕರ ನಾನು ರಿಟರ್ನ್ ಆಗಿ ಲೆಟರ್ನ ಇದು ಮಾಡಿದೆ. ಯು ಶುಡ್ ಫೀಲ್ ಇಟ್. ಒಬ್ರಿಗೆ ಹರ್ಟ್ ಆದಾಗ ಅದು ತುಂಬ ಒಂಥರ ಏನು ಹಾರ್ಟ್ಲೆಸ್ ಫೆಲೋ ಅನ್ನೋ ಥರ ಅದು ಹೊರಗಡೆ ಇದಾಯಿತು, ಹಾರ್ಟ್ ಆಯಿತು. ಬಟ್ ಅದು ಸ್ಪಂದನ ಹತ್ತಿದ್ದು ಅದೆಲ್ಲ ಪ್ರೋಮೋ ಎಲ್ಲ ಬಂತಲ್ಲ ಸಖತ್ತಾಗಿ ಅಂತ ಹೇಳಿ, ಐ ಡೋಂಟ್ ನೋ, ಯಾಕಂದ್ರೆ ಅವ್ರು ಮಾಡಿದ್ದು ಕಾಣಿಸಿಲ್ಲ ಅಂತ ಅನ್ಸುತ್ತೆ, ಬಟ್ ನಾನು ಮಾಡಿದ್ದು ಕಾಣಿಸ್ತು. ಅವ್ರು ಚೆನ್ನಾಗಿದ್ದಿದ್ರೆ ಮೇ ಬಿ ನಾನೇ. ಒಂದೇನಂದ್ರೆ ನೀವು ಈಗ ಲೇಟೆಸ್ಟ್ ಆಗಿ ಬಂದಿರೋದಲ್ವಾ, ಸೊ ಮನೆಯಲ್ಲೆಲ್ಲ ಟಚಲ್ಲಿ ಇದ್ದೀರಾ, ಅವರೆಲ್ಲ ಫಸ್ಟಿಂದನೇ ಇರಲಿಲ್ಲ, ಅದೆಲ್ಲ ಮ್ಯಾಟ್ರ್ ಆಯ್ತಲ್ಲ ಒಳಗಡೆ. ಅಷ್ಟೇ, ಅದು ಮ್ಯಾಟ್ರ್ ಆಯಿತು. ಜೊತೆಗೆ ನನ್ನ ಅಕ್ಸೆಪ್ಟ್ ಮಾಡೋಕ್ಕೆ ಕಷ್ಟ ಆಯಿತು ಅಷ್ಟೇ ಮನೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.